ಐಸಿ ಒಳಗಡೆ ಯಾರಿಗೂ ಅಲೋ ಇಲ್ಲ, ಪ್ಲೀಸ್ ಹೊರಗಡೆ ಬನ್ನಿ ಸರ್. ಪ್ಲೀಸ್ ಬನ್ನಿ ಸರ್. ಪ್ರೀತಿಸೋದ್ ತಪ್ಪಲ್ಲ, ಇವನನ್ನ ಪ್ರೀತಿಸಿದ ತಪ್ಪು. ಯಾಕೆ? ಪ್ರಶ್ನೆ ಕೇಳ್ಬೇಡ. ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗು, ನಾನು ಬೇಡ ಅನ್ನೋಲ್ಲ. ಆದ್ರೆ ಇವನ್ ಮಾತ್ರ ಬೇಡ. ಅಂದ್ರೆ ನಿಮ್ ಹಾಗೆ ಹೊಡಿ ಬಡಿ ಕತ್ತರಿಸೋ ಅನ್ನೋನ ನಾನ್ ಮದ್ವೆ ಆಗ್ಬೇಕಾ? ಗೌರಿ, ಯಾರದ್ರಗಡೆ ಏನ್ ಮಾತಾಡ್ತಾ ಇದ್ದೆ ನೀನು? ತೆಗಿಯೋ ಕೈನಾ. ಅವ್ರು ಹೆದರ್ಕೊಂಡ್ ಬಿದ್ದಿರೋದಕ್ಕೆ ನಾನ್ ತೇಜಾನು ಅಲ್ಲ, ಅವ್ರ ಹೆಂಡತಿ ಅಲ್ಮೇಲೂನು ಅಲ್ಲ. ಗೌರಿ, ನಾನು ಓದಿರೋಳು, ನನಗ್ ಬೇಕಾದವ್ರನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ನನ್ಗಿದೆ. ಅಪ್ಪಾಜಿ ಮನ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ಕುಂದು ಬಿಡ್ತೀನಿ ಈಗ. ನೀನೇ ಅವನು ನನ್ನ ಕೊಲಕ್ಕೆ. ಯಾರ ಮೇಲೆ ಕೈ ಮಾಡ್ತಿದ್ಯಾ ನೀನು? ಅಪ್ಪಾಜಿ, ಏನಾಯ್ತೆ ನಿನ್ ನಾಲ್ಗೆಗೆ? ಅವ್ರ ಮಾತಿಗೆ ಯಾರು ಎದ್ದು ತಕ್ಕೊಡಲ್ಲ. ಈ ವಂಶದಲ್ಲಿ ಹುಟ್ಟಿ ನಿನಗೇನೇ ಆಯ್ತು? ಬೇಡ ಅಂದ್ರೆ ಬಿಟ್ಟು ಹಾಕೋತಾನೆ. ಅಮ್ಮ, ನಾನ್ ನಿಮ್ ಪರ್ಮಿಷನ್ ಕೇಳಕ್ ಬಂದಿಲ್ಲ, ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ನಂಗೀಗಾಗ್ಲೇ ಮದ್ವೆ ಆಗೋಯ್ತು. ಅಪ್ಪಾಜಿ, ಅಪ್ಪಾಜಿ ಕೋಪ ಮಾಡ್ಕೊಂಬೇಡಿ. ನಾನು ಮಾತಾಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ, ನಮ್ಮ ಪರಂಪರೆ ಗೌರವ ಬೀದಿಲ್ ಚೆಲ್ಲಾಯ್ತು. ಈ ಕ್ಷಣದಿಂದ ಈ ಮನೆಗೂ ಅವಳಿಗೂ ಇದ್ದ ಸಂಬಂಧ ಹೊರಟೋಯ್ತು. ಅಪ್ಪಾಜಿ, ಅಪ್ಪಾಜಿ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ನಾನು ಗೌರಿ, ಅಪ್ಪಾಜಿ, 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 ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ಅಪ್ಪಾಜಿ, ಅಪ್ಪಾಜಿ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ಗೌರಿ, ನಿಂತ್ಕೊಳ್ಳಿ, ಎಲ್ಲ ಹೋಗ್ತಾ ಇದ್ದೀನಿ, ನಿಂತ್ಕೊಳ್ಳಿ. ನೋಡಿ ಅಪ್ಪಾಜಿನ ಕೋಪದಲ್ಲಿ ಮಾತಾಡಿದ್ರ? ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ. ಅಪ್ಪಾಜಿ ಇಲ್ಲ, ಹೋಗ್ಬೇಡ ಅಪ್ಪಾಜಿ. ಡಾಕ್ಟರ್, ತೇಜ. ಓ ತೇಜ, ಪೇಷಂಟ್ ಗೌರಿ ಅವರು ಬ್ರದರು. ಆಕೆನೆ ಬಂದು ಅಡ್ಮಿಟ್ ಆಗಿದ್ದಾಳೆ. ಸಿಕ್ಕಾಪಟ್ಟೆ ಮಾತ್ರೆ ತಗೊಂಡ್ಬಿಟ್ಟಿದ್ದಾಳೆ. ಬರ್ತಿದ್ದ ಹಾಗೆ ನಿಮ್ ನಂಬರ್ ಕೊಟ್ಲು. ಇಮ್ಮಿಡಿಯೇಟ್ ಆಗಿ ಡಯಾಲಿಸಿಸ್ ಮಾಡಬೇಕು. 1.5 ಲಕ್ಷ ರೂಪಾಯಿ ಕೌಂಟ್ರಲ್ಲಿ ಕಟ್ಟಿ. ಡಾಕ್ಟರ್ ನೋಡಿ, ದುಡ್ಡು ಇಸ್ಕರಿಸಿದ್ರೆ ಪರವಾಗಿಲ್ಲ ಡಾಕ್ಟರ್, ಗೌರಿ ನೋಡಿಸ್ಕೊಡಿ. ನಾವು ಹೋರಾಡ್ತೀವಿ. ತೇಜ ಅಂದ್ರೆ ನೀವೇನಾ? ಗೌರಿ ಅವ್ರಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ಅಪ್ಪನ ಮಾತು ಕೇಳಬೇಕಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ಅವನು ನನ್ನ ತಪ್ಪಾಗೆ ನಡೆಸ್ಕೊಂಡ್ಬಿಟ್ಟ. ನಾನು ಅವನ್ಗೆ ಹೆಂಡತಿಯಾಗಿ ಹೋದೆ. ಆದ್ರೆ ಅವನು
ನನ್ನ ಯಾರ್ಯಾರ್ಗೋ ನಿಜ ಅಳ್ಬೇಡ ಕಣ್ಣು. ಮತ್ತೆ ಅಪ್ಪನ ಹತ್ರ ಬರ್ಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಸತ್ತೋಗಿದ್ದ ಒಂದ್ಸಲ ಅದಕ್ಕೆ ಅಲ್ವೇನೋ ನಾನು ನಿನ್ನ ನಂಬರ್ ಕೊಟ್ಟಿದ್ದು. ತೇಜ, ಯಾವ ಕಾರಣಕ್ಕೂ ಅಪ್ಪಾಜಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡ ಕಣೋ. ನನ್ ಮೇಲಾಣೆ. ಅಪ್ಪಾಜಿ ಪ್ಲೀಸ್, ಅಪ್ಪಾಜಿ ದೃಷ್ಟಿಲಿ ನಾನೀಗಾಗ್ಲೇ ಸತ್ತು ಹೋಗ್ಬಿಟ್ಟಿದ್ದೀನಿ. ಮತ್ತೆ ಸಾಯೋದ್ ಬೇಡ ಕಣೋ. ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಕಣೋ. ಇದೇನಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಸತ್ತೇ ಹೋಗ್ಬಿಡ್ತಾರೆ. ಐ ಆಮ್ ಸಾರಿ. ಮ್ಯಾಕ್ಸಿಮಮ್ 4 hours ಬದುಕಿರ್ತಾಳೆ. ಏನಾದ್ರೂ ಮಾತಾಡೋದಿದ್ರೆ ಹೋಗಿ ಮಾತಾಡ್ಕೊಳ್ಳಿ. ನಾನು ದುಡುಕ್ಬಿಟ್ಟೆ ತೇಜ. ನನ್ಗೆ ಬದುಕ್ಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮಾತ್ರೆಗಳನ್ನ ತಗೊಂಡ್ಬಿಟ್ಟೆ. ಈಗ ನನ್ಗೆ ಬದುಕ್ಬೇಕು ಅಂತ ಅನ್ನಿಸ್ತಾ ಇದೆ ಕಣೋ. ಆದ್ರೆ ಚಾನ್ಸೇ ಇಲ್ಲ ಅನ್ಬಿಟ್ರು ಡಾಕ್ಟ್ರು. ತೇಜ ತೇಜ ತೇಜ, ನನ್ಗೆ 2 ಮಾತು ನಡೆಸ್ಕೊಡ್ತೀಯ? ಒಂದ್ಸಲ ಅಪ್ಪನ್ ನೋಡ್ಬೇಕು ಕಣೋ, ಆದ್ರೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು ಕಣೋ. ನಾನ್ ಸತ್ತೋದ್ಮೇಲೆ ನನ್ಗೆ ಅವ್ರಿಗೆ ಕೊಳ್ಳಿ ಇಡ್ಬೇಕು, ಆದ್ರೆ ಅದು ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಮಗಳನ್ನ ಮಾತ್ ಕೊಟ್ಟಿದ್ಯಾ, ಮೀರ್ಬಾರ್ದು. ಈಗ ನನ್ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಪ್ಲೀಸ್. What a great man. ಎಂಥ ತಂದೆ ಮಗಳು ನಾನು. ನನಗೆ ಆ ಅದೃಷ್ಟ ಇಲ್ಲ. ಇನ್ನು ಕಾಲ ಮೆಂಚಿಲ್ಲ ಗೌರಿ, ಮನಸ್ಸು ಬದಲಾಯಿಸ್ಕೊ. ಒಂದ್ಸಲ ಅಪ್ಪಾಜಿ ಮಾತಾಡ್ಸು.
ಏನ್ ಪಾಪ ಮಾಡಿದ್ದೆ ಏನ್ ಪಾಪ ಮಾಡಿದ್ದೆ ಏನ್ ಪಾಪ ಮಾಡಿದ್ದೆ ಹೇ ಬಾವಾ ಎಲ್ಲಿ ತೇಜ ಕಾಣಿಸ್ತಾ ಇಲ್ಲ? ನಾನ್ ನೋಡ್ಲಿಲ್ಲ ಬಾವಾ. ಬಾವಾ ಬಾವಾ ಇದು ಅನಾಥ ಶವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಾನೆ ಮಾಡಿರ್ಬೇಕು. ಗಂಗಾಧರ, ಬಾವಾ ನಮ್ಮೂರಲ್ಲಿ ಯಾವ್ದಾದ್ರು ಸಾವಾಗಿದೆ ಕೇಳು. ಯಾರು ಇಲ್ಲ, ಎಲ್ರು ಬದುಕಿದ್ದಾರೆ. ಯಾರಾದ್ರೂ ಕಾಣೆ ಆಗಿದಾರಾ? ಅಂಥವ್ರು ಯಾರೂ ಇಲ್ಲ ಯಜಮಾನ್ರೆ. ನಮ್ಮೂರಲ್ಲಿ ಎಲ್ರೂ ಇದ್ದಾರೆ. 2 ದಿವಸದಿಂದ ನಮ್ ತೇಜ ಕಾಣಿಸ್ತಿಲ್ಲ. ಮುಖದ ಮೇಲೆ ಇರೋ ಸೌದೆ ಎಲ್ಲ ತೆಗೀರಿ. ನೋಡ್ರೆ, ಒಂದ್ಸಲ ಸೌದ ಮುಖ ಮುಚ್ಚಿದ ಮೇಲೆ ಮತ್ತೆ ತೆಗಿಬಾರ್ದು. ಒಳಗಡೆ ಹೆಣನೇ ಇದ್ಯಾ? ಇಲ್ಲ ಯಾರನ್ನಾದ್ರೂ ಬದುಕಿರೋರ್ನ ಮಲಗಿಸ್ಬಿಟ್ಟಿದ್ರೆ? ಏನು ಗೊತ್ತಿಲ್ಲದೆ ಸುಟ್ಟಾಕಿ ಇನ್ನೇನಾದ್ರೂ ಆದ್ರೆ ಊರೇ ತಲೆ ತಗ್ಸ್ಬೇಕಾಗತ್ತೆ. ಕೆಟ್ಟದಾಗೋದಿದ್ರೆ ಈ ವರದೆಗೌಡನ್ಗೆ ಆಗ್ಲಿ. ತೆಗೀರಿ ಸೌದೆನ. ತೆಗಿಬೇಡಿ, ಸೌದೆ ತೆಗಿಬೇಡಿ. ಅಯ್ಯೋ, ಸತ್ತು ಮಲಗಿರೋಳು ನನ್ ಮಗಳು ಕಂಡ್ರಪ್ಪ, ನನ್ ಮಗಳು. ನಿನ್ನ ಮಗಳ? ಹೌದು ದೇವ್ರು, ನನ್ ಮಗಳೇ. ಹೇಗ್ ಸತ್ಲು? ಪರೀಕ್ಷೆ ಬರೆದು ಫೇಲ್ ಆಗ್ಬಿಟ್ಲು. ಎಲ್ಲಾರು ಬೈತಿರೋ ಅಂತ ಪಿರಾಣನೆ ಕಳ್ಕೊಂಡ್ಬಿಟ್ಟವಳೆ. ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿ ಯಾಕೆ ತಂದಿದ್ಯಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಇಲ್ಲಿಗೆ ತಂದು ಎಲ್ಲ ವ್ಯವಸ್ಥೆ ಮಾಡ್ದೆ. ಆದ್ರೆ ಮನಸ್ಸು ತಡಿಲಿಲ್ಲ. ಯಾವ್ರಿಗೆ ನಾನೇ ಫೋನ್ ಮಾಡ್ದೆ. ಈ ಪಾಪಿ ಕೈಗಳಿಂದ ಅವಳಿಗೆ ನಾನು ಕೊಳ್ಳೆ ಇಡಬಾರ್ದು ದೇವ್ರು, ಅವಳಿಗೆ ನಾನು ಕೊಳ್ಳೆ ಇಡಬಾರ್ದು. ಹಂಗೆಲ್ಲ ಮಾತಾಡಬಾರ್ದು. ಬಂದು ತಂದೆ ಆದವನ್ ಕರ್ತವ್ಯ ಅದೇನಿದೆಯೋ ಅದನ್ನ ಮಾಡು. ಬೇಡ ಬುದ್ಧಿ, ಬೇಡ. ನಾನು ಕುಡುಕ, ಪಾಪಿ. ನಾನು ಅವಳ ಶವ ಕೊಳ್ಳೆ ಇಡಬಾರ್ದು, ಇಡಬಾರ್ದು. ದೇವ್ರು, ನಿಮ್ಮಂಥವ್ರು ಯಾರಾದ್ರೂ ಈ ಕಾರ್ಯ ಮಾಡಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಏನಾದ್ರೂ ಸಿಗುತ್ತೆ ದೇವ್ರು. ಕೊಡ ಇಲ್ಲಿ ಅದನ್ನ.
ನನ್ಗೆ ಅವ್ರಿಗೆ ಕೊಳ್ಳಿ ಇಡ್ಬೇಕು ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು ಮಾತ್ ಕೊಟ್ಟಿದ್ಯಾ ಮೀರ್ಬಾರ್ದು ಬ್ಯಾಡಿದವರು ತೇಜಪ್ಪನವ್ರಿಗೆ ಈಗ ತಾನೇ ಮದುವೆ ಗೊತ್ತಾಗದೆ ಅವ್ರ ಕೈಯಿಂದ ಈ ಕೆಲಸ ಮಾಡಿಸೋದು ಬ್ಯಾಡಿದವರು. ತಾವು ಊರಿಗೆಲ್ಲ ತ್ಯಾವ್ರ ಇದ್ದಂಗೆ ತಾವೇ ಆದ್ರೆ ತುಂಬಾ ಉಪಕಾರ ಮಾಡಿದ್ದೆ ಪರಮೇಶ್, ಯಾವತ್ತೂ ಮರೆಯೋದಿಲ್ಲ. ಹಂಗೆಲ್ಲ ಅನ್ಬ್ಯಾಡಿದ್ದೆ ಅವರು. ನೀವು ನನಗೆ ಬೇಕಾದಷ್ಟು ಉಪಕಾರ ಮಾಡಿದ್ದೀರಾ. ನಾನು ಕೈ ಒಡೆದಾಗ್ಲೆಲ್ಲ ಕಾಸು ಹಾಕಿದ್ದೀರಾ. ನೀವು ಮಾಡಿರೋ ಉಪಕಾರದ ಮುಂದೆ ಇದ್ಯಾವ ಮಹಾ. ನಿಮ್ ಋಣ ತೀರ್ಸೋದಕ್ಕೆ ಸಣ್ಣ ಅವಕಾಶ ಸಿಕ್ತು ಅಷ್ಟೇ. ನಾನು ಬರ್ತೀನಿ ಅವರು. ಅವ್ರಿಗೇನ್ ಬೇಕು ಕೇಳು. ಇವರು ವಿರೂಪಾಕ್ಷ, ನಿಮಗ್ ಗೊತ್ತಿರ್ಬೇಕಲ್ಲ. ಇವರು ಶ್ರೀಮತಿ ಗೌರಿ ವಿರೂಪಾಕ್ಷ ಅವ್ರನ್ನ ನಿಮ್ಮ ತೇಜ ಎಳ್ಕೊಂಡು ಬಂದಿದ್ದಾನೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಮೊದಲಿನಿಂದ ಹೋಗ ಕೇಳು. ನಾನ್ ಬರೀ ಗೈಯಲ್ಲಿ ಹೋಗಕ್ ಬಂದಿಲ್ಲ ಗೌಡ್ರೆ, ನಿಮ್ ತೇಜನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿನ್ನ ಮೈಯಲ್ಲಿ ಒಂದು ಜಾತಿ ರಕ್ತ ಹರಿತಿದ್ರೆ ಅವನ್ನ ಮುಟ್ಟು. ಗೌಡ್ರೆ, ಸತ್ಯ ಧರ್ಮನ ನೀವು ಮೀರಲ್ಲ, ನಾವು ಮೀರಲ್ಲ. ಇವ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಸರಿಯಾದ ಎವಿಡೆನ್ಸು ಇದೆ. ನಮ್ ಕರ್ತವ್ಯ ನಾವು ಮಾಡಕ್ ಬಂದಿದ್ದೀವಿ. ಆ ಹುಡುಗಿ ಎಲ್ಲಿದೆ ಅಂತ ನೀವೇ ಕೇಳಿ ಹೇಳಿ. ರೈ, ಅವಳನ್ನ ಯಾಕ್ರಿ ಅವನ್ ಕರ್ಕೊಂಡ್ ಬರ್ತಾನೆ? ಅಯ್ಯೋ ಮಾವಯ್ಯ, ಏನೋ ನಿಮ್ ಮನ್ಸ್ ನೋಯಿಸಿ ಮದ್ವೆ ಆಗಿ ದೊಡ್ಡ ತಪ್ಪಾಡ್ದ ನಿಜ. ಆದ್ರೆ ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ದು, ಅವನೇ ಅವಳ ಮನ್ಸ್ ಕೆಡ್ಸಿ ಕರ್ಕೊಂಡೋಗಿದ್ದು ಮಾವಯ್ಯ. ಮೂರ್ ದಿನದಿಂದ ಅವಳು ಇಲ್ದೇನೆ ನಾನು ಅನ್ನ ನೀರು ಸಹ ತಿಂದಿಲ್ಲ. ನೀವೇ ಅವ್ನ್ ಕೇಳಿ ಮಾವಯ್ಯ, ಅವಳನ್ನ ಕರ್ಕೊ ಬಂದೋ ಇಲ್ವೋ ಅಂತ. ಅವ್ರು ಇಲ್ಲ ಅಂತ ಹೇಳ್ಬಿಡ್ಲಿ, ನಾನು ಈಗಲೇ ಹೊಟ್ಟೋಯ್ತೀನಿ. ಹೌದಾ? ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಮಗಳು, ತೇಜ, ಎಲ್ಲಿ ನನ್ ಮಗಳು, ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಮಗಳು, ಎಲ್ಲೋ ನನ್ ಕಂದ, ತೇಜ, ಎಲ್ಲೋ ನನ್ ಮಗನ್ ಏನ್ ಮಾಡ್ದೆ ಹೇಳೋ, ನನ್ ಗೌರಿ ಎಲ್ಲೋ, ಕಂದ ಎಲ್ಲೋ. ಬಿಡಿಮ, ತೊಂದ್ರೆ ತಗೋಬೇಡಿ, ಅದನ್ನ ನಾವು ಕೇಳ್ತೀವಿ. ಅಯ್ಯೋ
ಕುಡ್ಕೊಂಡ್ ಗಲಾಟೆ ಮಾಡ್ತೀವಿ. ಹೋಗ 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 ಮನೆಗೆ. ನಾನು ದೇವ್ರು ನೋಡ್ಬೇಕು, ಅವ್ರ ಮುಂದೆ ಒಂದು ಸತ್ಯ ಹೇಳ್ಬೇಕು. ಏಯ್ ಹೋಗೋ ಆಚೆ, ಹೋಗೋ. ಕುಡ್ದ್ಬಿಟ್ಟು ಬಂದು ಗಲಾಟೆ ಮಾಡ್ತೀಯ. ರೇ ಸ್ವಾಮಿ, ಕುಡಿದು ತಿಳಿದು ಬಿಟ್ರೆ ಸತ್ಯ ಆಚೆಗೆ ಬರಲ್ಲ. ಅದಕ್ಕೆ ನಾನು ಕುಡ್ಕೊಂಡ್ ಬಂದಿರೋದು. ಒಳಗ್ ಬಿಡ್ರು ಅವನ್ನ. ಊರಿಗೆಲ್ಲ ಒಳ್ಳೇದನ್ನ ಮಾಡೋದು ನೀವು, ತೇಜನ್ಗೆ ಕನ್ಯಾಯ ಮಾಡ್ಬಿಟ್ರಿದ್ದೆ ಅವರು. ಜೀವನವೆಲ್ಲ ನಿಮ್ ಪಾದ ಚಪ್ಪಲಿ ತರ ಸೇವೆ ಮಾಡ್ಕೊಂಡಿದ್ದ ಅಂತೂ ನನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ನೀವೇನು ಮಾತಾಡದೆ ಸುಮ್ನೆ ಇದ್ಬಿಟ್ರಲ್ಲದೆ ಅವರು. ನಿಮ್ ಮಗಳನ್ನ ತೇಜ ಕರ್ಕೊಂಡ್ ಬರ್ಲಿಲ್ಲದೆ ಅವರು. ಕಟ್ಕೊಂಡು ಜೊತೆ ಬಾಳ್ವೆ ಮಾಡಕ್ಕಾಗದೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ಯಾರು ಮೊನ್ನೆ ನೀವು ಕೊಳ್ಳೆ ಇಟ್ಟದ್ದು ನನ್ನ ಮಗಳಿಗೆ ಅಲ್ಲ, ಅವರು ನಿಮ್ಮ ಮಗಳಿಗೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಂತ ಸಂಸ್ಕಾರನ ನೀವೇ ಮಾಡಿದ್ರಿ. ಅವರು ನೀವೇ ಮಾಡಿದ್ರಿ. ಆಸ್ಪತ್ರೆಯಲ್ಲಿದ್ದಾಗ ನಿಮ್ ಮಗಳನ್ನ ಬದುಕಿಸ್ಬೇಕು ಅಂತ ತೇಜಪ್ಪ 3 ದಿವಸ ಪಡಬಾರ್ದು ಪಾಡ್ಪಟ್ಟ. ನಿಮಗ್ ಮುಖ ತೋರಿಸೋ ಇಷ್ಟ ಇಲ್ಲಿದ್ದಕ್ಕೆ ತನ್ನೆಲ್ಲಾ ಜವಾಬ್ದಾರರು ತೇಜನ್ ಮೇಲೆ ಹಾಕ್ಬಿಟ್ಲು. ತನ್ನ ಸಾವು ತಂದೆಗೆ ತಿಳಿಬಾರ್ದು ಅಂದ್ಲು. ತನ್ನ ಶವಕ್ಕೆ ತಂದೆನೇ ಚಿತ್ತ ಇಡ್ಬೇಕು ಅಂತ ಭಾಷೆ ತಗೊಂಡ್ಲು. ಪುಣ್ಯಾತ್ಮ ತೇಜಪ್ಪ ಮಾತು ಕೊಟ್ಟು ಸಿಗಾಕೊಂಡು ಎಲ್ಲಾನು ನಡೆಸ್ಕೊಟ್ಟ. ಅವರು ಎಲ್ಲಾನು ನಡೆಸ್ಕೊಟ್ಟ. ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಪೊಲೀಸ್ನವರು ಕೈಗೆ ಕೊಳ ಹಾಕೊಂಡು ಎಳ್ಕೊಂಡು ಹೋಯ್ತಿದ್ರು. ತಲೆ ತೆಗೆಸ್ಕೊಂಡು ಹೋದ ತೇಜಪ್ಪ. ಅವರು ಆ ನೈವಂಚಕರು ವಂಚಾಕವನ್ನ ಎಳ್ಕೊಂಡೋಗಿ ಒಳಗಾಕಿ ಹೊಡಿತಿದ್ದಾರೆ. ಅವರು ನನ್ನ ಅವ್ರು ಹೊಡಿತಿದ್ದಾರೆ. ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ತೇಜನ್ನ ಸ್ಟೇಷನ್ ಇಟ್ಟಿದಾರ, ಬೇರೆ ಇನ್ನೆಲ್ಲಾದ್ರೂ ಇಟ್ಟಿದಾರ? ನನ್ನ ಮಕ್ಕಳ ಕೆಲ್ಸಕ್ಕೆ ಬರ್ತಾ ಇರೋ ನಾಯಿಗಳ ನೀವು ಪ್ರಯೋಜನ ಇಲ್ಲ. ನೀನು ಅಷ್ಟೇ ಅಯೋಗ್ಯ ನನ್ನ ಮಕ್ಕಳ ಹೇಳಿ ಕೆಲಸ ಪೂರ್ತಿ ಮಾಡಬೇಕಾಗ್ಲಿಲ್ಲ. ಕಸಬ್ ಗೊತ್ತಿಲ್ಲದೆ ಇದ್ದವ್ರಿಗೆ ಕೆಲಸ ಹೇಳಿದ್ರೆ ಹೀಗೆ ಮಾಡೋದು. ಎಂಥ ಒಳ್ಳೆ ಚಾನ್ಸ್, ಈಸಿಯಾಗಿ ಸಾಯಿಸಬಹುದಾಗಿತ್ತು. ಈಗ ಇವನನ್ನು ಕರ್ಕೊಂಡ್ ಬಂದೆ. ಇವನು ಯಾರು?
ತೇಜನಪ್ಪನ್ನ ಇವರಪ್ಪನೇ ಕೊಂದಿದ್ದು. ಇವರಪ್ಪನ್ನ ತೇಜ ಕೊಂದು ಬಿಟ್ಟ. ತೇಜನ್ನ ಕೊಲ್ಲಬೇಕು ಅಂತ ಇವನು ತುಡಿತಾ ಇದ್ದಾನೆ. ಅವಸರ ಪಡಬೇಡ ಅಂತ ಸಮಾಧಾನ ಮಾಡಿ ಆ ವರ್ದೇಗೌಡನ ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸ್ದೆ. ಅದೇ ನನಗೆ ವರ್ಕೌಟ್ ಆಗಿತ್ತು. ಆದ್ರೂ ಆ ವರ್ದೇಗೌಡನ ಸಾಯಿಸೋಕಾಗ್ಲಿಲ್ಲ. ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ, ಮತ್ತೆ ಬದುಕಿಸ್ಬಿಡ್ತಾರೆ. ಆದ್ರೂ ವರ್ದೇಗೌಡನ ಆಸ್ಪತ್ರೆಯಲ್ಲೇ ಸಾಯಿಸಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಾಯ್ತು. ಸಾಯಿಸ್ಬೇಕು. ಇವತ್ತೇ ಸಾವಿನ ಮುಹೂರ್ತ. ಸಾಹೇಬ್ರ ಅವನ ಹತ್ರ ಪರ್ಸನಲ್ ಎನ್ಕ್ವೈರಿ ಮಾಡೋಕೆ ಹೇಳಿದ್ದಾರೆ. ನೀವು ಸ್ವಲ್ಪ ಹೊರಗಿರಿ. ಗೌಡ್ರನ್ನ ಚುಚ್ಚಿಬಿಟ್ರು. ಆಸ್ಪತ್ರೆಯಲ್ಲಿದ್ದಾರೆ. ಅಲ್ಲೇ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೊದ್ಲಿಲ್ಲಿಂದ ಹೊರಡಿ, ನಾನಿವ್ರನ್ನ ನೋಡ್ಕೊತೀನಿ. ಯಾರು ನೀವು? ಸರ್ಜನ್ಸ್ ಎಮರ್ಜೆನ್ಸಿ ಅಂದ್ರು. ಬೆಂಗಳೂರಿಂದ ಬಂದಿದ್ದೀವಿ. ನಾನು ನಿಮ್ಮನ್ನ ಎಲ್ಲೂ ನೋಡಿ ನೆನಪೇ ಇಲ್ಲ. ನಮ್ ಪರಿಚಯ ಆಮೇಲೆ ಮಾಡ್ಕೊಂಡ್ರಾಯ್ತು. ರಿಪೋರ್ಟ್ಸ್ ಇಲ್ಲಿರ್ಲಿ, ಹೊರಗಡೆ ಹೋಗಿ. ಹೋಗಿ. ಯಾರಾದ್ರೇನು ಯಾರನ್ನು ಒಳಗೆ ಬಿಡಕ್ಕಿಲ್ಲ. ಯಾರನ್ನು ಒಳಗಡೆ ಬಿಡಬೇಡಿ. ವರ್ದೇಗೌಡ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನೀವ್ ಈ ರೀತಿ ತೊಂದರೆ ಕೊಟ್ರೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗ್ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಇದ್ರೆ ಮೌನವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ. ಬೇಡಪ್ಪ, ನನ್ ಮಗನ್ಗೇನು ಮಾಡ್ಬೇಡಿ. ನನ್ ಮಗನ್ಗೇನು ಮಾಡ್ಬೇಡ.
ದಿನಕ್ಕೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನನಗೆ ನಿನ್ ತಲೆ ಬೇಕು. ಬಾರೋ, ಬಾ. ಮೈ ಮುಟ್ಟೋ ಯೋಗಿತ್ತಲ್ಲ ಅವ್ರ ಮೇಲೆ ಕೈ ಮಾಡ್ಕೋ, ಕೈ ಮಾಡ್ಕೋ. ತೇಜ, ಇಲ್ಲ ಅಪ್ಪಾಜಿ ಇವನ ಜೀವಂತ ಹೋಗ್ಬಿಟ್ರೆ ನಮಗೆ ತೊಂದರೆ. ತೇಜ, ಅಪ್ಪಾಜಿ ಕಾಲ್ ದೂರ ಸಮಾನ ಇಲ್ಲ. ನಾನು ಅವ್ರ ಮೈ ಮಾಡ್ತೀನಿ. ಬೈರೇಗೌಡ, ಅಲ್ಲಿ ನೋಡು, ಅವ್ರ ಕೈಗೇನಾದ್ರೂ ನೀನ್ ಸಿಕ್ಕಿದ್ರೆ ನಿನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಿನ್ ದೇಹದ ಯಾವ ಭಾಗನೂ ಸಿಗೋದಿಲ್ಲ. ಅದು ನನ್ನ ಸಂಪಾದನೆ. ನಿಂದು ನಿನಗೆ ನನ್ನನ್ನು ಕೊಲ್ಲಬೇಕು, ಅದೇ ನಿನ್ನ ಗುರಿ. ನೀನು ಕೊಲ್ಲ ಕೊಟ್ಟಿರೋದು ವರದೇಗೌಡನಲ್ಲ, ಧರ್ಮನ. ಧರ್ಮನ ಕೆಣಕ್ತವರು ನಾಶ ಆಗ್ಬಿಡ್ತಾರೆ. ಏನ್ ನೋಡ್ತಾ ಇದ್ಯಾ? ಅರೆಸ್ಟ್ ಮಾಡೋರ್ನ. ಇಡಿಯಟ್, ಆ ಮನುಷ್ಯನಿಗೆ ಸ್ನೇಹಿತನಾಗ್ ಬದುಕು, ಶತ್ರುವಾಗಲ್ಲ. ಹುಟ್ಟಿದ್ರೆ ವರದೇಗೌಡ್ರ ತರ ಹುಟ್ಟಬೇಕು. ಪೊಲೀಸ್ನವ್ರನ್ನ ನಿಮ್ಮನೆ ಗುಲಾಮ್ರು ಅಂತ ತಿಳ್ಕೊಂಡಿದ್ರೇನ್ರಿ? ನಾನ್ ಸೆನ್ಸ್.